ನಾವು ಅಂದ್ಕೊಂಡಿದ್ದು ಮಿನಿಸ್ಟರ್ ವಿಲ್ ಟೇಕ್ ಅ ಸ್ಟ್ರಿಕ್ಟ್ ಆಕ್ಷನ್, ದೇ ವಿಲ್ ಪನಿಷ್ ದ ಕನ್ಸರ್ನ್ಡ್ ಅಫಿಷಿಯಲ್ಸ್. ಅದನ್ನು ಮಾಡಲಿಲ್ಲ ಸಚಿವರು. ತತ್ಕ್ಷಣ ಅಧಿಕಾರಿಗಳೆಲ್ಲರೂ ಕೂಡ ವರ್ಗಾವಣೆ ಮಾಡ್ತಾರೆ. ಮತ್ತೊಂದು ಕಡೆ ಯಾವ ಜಿಲ್ಲಾಧಿಕಾರಿ ಮೂಡಾದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಹಗರಣ ನಡೀತಾ ಇದೆ ಅಂಥೇಳಿ ಆ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ವರದಿಯನ್ನು ನೀಡಿದ್ದಾರೆ DC ಜಿಲ್ಲಾಧಿಕಾರಿ. ಆ ಜಿಲ್ಲಾಧಿಕಾರಿಯನ್ನು ಕೂಡ ವರ್ಗಾವಣೆ ಮಾಡ್ತಾರೆ ತರಾತುರಿಯಲ್ಲಿ. ಸೊ ಹಾಗಾಗಿ ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತದೆ. ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಇವತ್ತು ಸಂಬಂಧಪಟ್ಟಂಥ ಸಚಿವ ಬೈರತಿ ಸುರೇಶ್ ಅವರು ಇವತ್ತು ಹಗರಣವನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಕಡತಗಳನ್ನು ಮಿನಿಸ್ಟರ್ ಬೈರತಿ ಸುರೇಶ್ he himself carries all the relevant files to Bangalore. ಮೈಸೂರು ಕಚೇರಿಯಲ್ಲಿ ಮೂಡ ಕಚೇರಿಯಲ್ಲಿದ್ದಂಥ ಎಲ್ಲ ಕಡತಗಳನ್ನು ಸ್ವತಃ ಸಚಿವರೇ ಎತ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ನಾನು ನೆನ್ನೆನೂ ಕೂಡ ಮಾಹಿತಿಗಳನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೆನ್ನೆನೂ ಕೂಡ ಅದು ನಡೀತಾನೆ ಇದೆ ಇನ್ನೂ ಕೂಡ. ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ವೇರ್ the concerned minister and the chief minister, who also hails from the Mysore district, such a big land scam has taken place in Mysore. ಇಂಥ ದೊಡ್ಡ ಭ್ರಷ್ಟಾಚಾರ ಪ್ರಕರಣ ಬಹಿರಂಗ ಆಗಬಾರ್ದು, ಚರ್ಚೆಗೆ ಬರಬಾರ್ದು ಅಂತೇಳಿ ಎಲ್ಲ ಕಡತಗಳನ್ನು ಮುಚ್ಚಿಡ್ತಕ್ಕಂಥ ಕೆಲಸವನ್ನು ಬೈರತಿ ಸುರೇಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು.